ಪ್ರೋಸೆಸ್ ಮಾಡಿ ಮಜ್ಜಿಗೆ ಹಾಕಿ ಕಾಯಿಸಿರೋ ಅಂತ ತುಪ್ಪ. ಇದು ಏನು ಹಾಕ್ತಾರೆ ಕಾಯಿಸಿರೋ ತುಪ್ಪ. ಏನ್ ಹಾಕಿ ಸರ್ ಕಾಯಿಸಿರೋದು? ಮಜ್ಜಿಗೆ ಹಾಕಿ ಇದ್ ಮಾಡಿದೀವಿ. ಯಾಕಂದ್ರೆ ಮೊದ್ಲು ನೀವು ಬೆಣ್ಣೆ ಗೋವಿಂದ ದೂರ ಇದ್ದೀರಾ ಅಂದ್ರೆ ಇದು ಒಂದ್ ಚಮಚ ದಿನ ನೀವು ಬಳಸಿ. ನಿಮ್ ಕಾಲು ಉಗ್ರಿಂದ ಹಿಡಿದು ನೆತ್ತಿ ಕೂದ್ಲು ನೋಡ್ಗೂ ಬೇಕಾಗುವಂತ ಪೋಷಕಾಂಶ ಇದು. ಅದಕ್ಕೆ ಗೋವನ್ನ ಪೂಜೆ ಮಾಡಿರೋದು. ಬೇರೆ ಯಾವ ಪ್ರಾಣಿಗಳ್ನು ಪೂಜ್ಯನೀಯವಾಗಿ ಇಟ್ಟಿಲ್ಲ. ಅದ್ರ ಗುಣಕ್ಕೋಸ್ಕರನ ಅಂತ. ಕಾಯಿನ ನೀವು ಹೊಡೆದಾಗ ಅದು ಒಡೆದೋಯ್ತು ಅಂದ್ರೆ ಅದು ಅನ್ಮೇಚೂರ್ ಅಂತ. ಇಲ್ಲ ಎಳಕಾಗಿರುತ್ತೆ, ಇಲ್ಲ ಗುಣಮಟ್ಟ ಕಳೆದೋಗಿರುತ್ತೆ. ಯಾವುದು ಹಿಂಗ್ ಉಂಡೆ ಹೊಡೆದಾಗ ಹಿಂಗ್ ಉಂಡೆಯಾಗೆ ಉಳಿಯುತ್ತೋ ಇದು ಸರ್ವಶ್ರೇಷ್ಠ ಎಣ್ಣೆ ಆಗುತ್ತೆ. ಅದು ತಲೆಗೆ ಚರ್ಮಕ್ಕೆ ಮಾತ್ರ ಶ್ರೇಷ್ಠ. ಆಮೇಲೆ ಕೊಬ್ಬರಿ ಮಹಿಮೇನೆ ಅಂದ್ರೆ ಇದು ಹೊಟ್ಟೆಗೂ ಆಗುತ್ತೆ, ಚರ್ಮಕ್ಕೂ ಆಗುತ್ತೆ, ತಲೆಗೂ ಆಗುತ್ತೆ. ಗೋವಿನ ಹಸುವಿನ ಬೆರಣಿಯಿಂದಲೇ ಮಾಡಿರೋದು. ಈ ತರ ಮಾಡೋದ್ರಿಂದ ನಿಮ್ಗೆ ಅಲ್ಲಿ ನೋವು ಬರಕ್ ಸಾಧ್ಯನೇ ಇಲ್ಲ. ಇದು ಹೌದು. ಯಾವುದು ಪಂಚಭೂತದಿಂದ ಇರೋದು, ಪಂಚಭೂತದಿಂದಲೇ ಅದಕ್ಕೆ ಪರಿಹಾರ ಕಂಡ್ಕೋಬೇಕೇ ಹೊರತಾಗಿ ನೀವು ಕೆಮಿಕಲ್ ಭೂತದಿಂದ ತಂದ್ರೆ ಅದು ಪಂಚಭೂತಕ್ಕೆ ವಿರುದ್ಧ ಆಗುತ್ತೆ. ಹಾಗೆ ಬಳಸ. ಅದಕ್ಕೆ ಅವಾಗ ಒಬ್ಬಟ್ಟು ತಿಂದ್ರೆ ಹೆಗ್ಗಳಿಕೆಗೆ ಹೇಳ್ಕೊಳರು 10 ತಿಂದೆ 15 ತಿಂದೆ ಅಂತ. ಈಗ ಒಬ್ಬಟ್ಟು ತಿಂದಿದ್ದ ತಕ ಖುಷಿ ಇರುತ್ತೆ, ತಿಂದ್ಮೇಲೆ ಯಾಕೆ ತಿಂದೆ ಅನ್ನಂಗ ಆಗ್ತದೆ. ಅದಕ್ಕೆ ಕಾರಣ ಏನಂದ್ರೆ ಇದು ನಾಲ್ಗೆಗೆ ರುಚಿ ಇರುತ್ತೆ ಅಷ್ಟೇ, ಕಣ್ಣಿಗೆ ರುಚಿ ಇರುತ್ತೆ. ಇದು ಹೊಟ್ಟೆಗೆ ರುಚಿ ಇರ್ತೈತೆ, ನಾಲ್ಗೆಗೂ ರುಚಿ ಇರುತ್ತೆ. ಎಲ್ಲ ಗೃಹ ಕೈಗಾರಿಕೆಯಿಂದ ಬರ್ಬೇಕೆ ಹೊರತು ಕೈಗಾರಿಕೆಯಿಂದ ಈ ಗುಣಮಟ್ಟ ತರಕ್ಕಾಗಲ್ಲ ಅವನ ಕೈಲಿ. ಹೌದು. ನಮಸ್ಕಾರ ನನ್ನ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಮತ್ತೆ ನಾವು ಚೇಳೂರಿಗೆ ಬಂದಿದೀವಿ. ಮತ್ತೆ ವೆಂಕಟೇಶ್ ಸರ್ ಅವ್ರ ಮನೆಯಲ್ಲಿ ಇದೀವಿ. ಓಕೆ, ಪ್ರತಿಯೊಬ್ರು ಅವ್ರ ಮನೆಯಲ್ಲಿ ಏನೇನೆಲ್ಲ ತಯಾರಿಕೆ ಮಾಡಬಹುದು ಮತ್ತೆ ಅದರಿಂದ ಅವ್ರ ಆರೋಗ್ಯನ ಯಾವ ತರ ಇಟ್ಕೊಬಹುದು ಅಂತ ಇವ್ರು ಈ ಪೂರ್ತಿ ಪ್ರೋಸೆಸ್ಗೆ ಗೃಹ ಕೈಗಾರಿಕೆ ಅಂತ ಹೆಸರಿಟ್ಟಿದ್ದಾರೆ. ಓಕೆ, ನೀವ್ ಹೇಗೆ ಪ್ರತಿಯೊಂದು ನಿಮ್ ಮನೇಲೆ ಮಾಡ್ಕೊಬಹುದು, ಅದರಿಂದ ಏನೇನಂತ ಒಳ್ಳೆ ಗುಣಗಳಿದೆ ಅಂತ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ವಿಡಿಯೋ ನೋಡೋಣ. ಬನ್ನಿ ವೆಂಕಟೇಶ್ ಸರ್ ಹತ್ರ ಹೋಗೋಣ. ಪೂರ್ತಿ ಇಲ್ಲಿರೋ ಅಂತ ಪ್ರತಿಯೊಂದು ಪದಾರ್ಥದ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋಣ. ಸೊ ಅಂಗಡಿಯಲ್ಲಿ ಸಿಕ್ಕುವಂಥದ್ದು ನೀವು ಮನೇಲಿ ಮಾಡೋ ಅಂಥದ್ದು ಎಷ್ಟು ಡಿಫರೆನ್ಸ್ ಇದೆ ಅಂತ ಇನ್ ಡೀಟೇಲ್ ಆಗಿ ಮಾತಾಡೋಣ. ಬನ್ನಿ ಹೋಗೋಣ, ವೆಂಕಟೇಶ್ ಸರ್ ಅವ್ರನ್ನ ಭೇಟಿ ಮಾಡೋಣ. ಸರ್ ನಮಸ್ತೆ. ವೆಂಕಟೇಶ್, ನಾನು ಆಲ್ರೆಡಿ ನಮ್ಮ ಪರಿಚಯ ನಿಮ್ಗೆಲ್ಲ ಗೊತ್ತಿರುತ್ತೆ. ಆಲ್ರೆಡಿ ನೀವು ಬೆಳೆಗಳನ್ನೆಲ್ಲ ಬೆಳೆಯೋದ್ರಾಗ ನೋಡಿದೀರಾ. ಬೆಳೆಗಳನ್ನ ಸಂಸ್ಕರಣೆ ಆಗಿ ತಿನ್ನುವಾಗ ಏನೇನು ದಂಧೆಗಳಿರುತ್ತೆ ಅಂತ ನಾವು ಇವತ್ತು ಇದರಲ್ಲಿ ಕಿರು ಪರಿಚಯ ಮಾಡ್ಕೊಡ್ತೀನಿ. ಹೌದು ಸರ್. ಏನ್ ಸರ್ ಇದು ಪೂರ್ತಿ ಇಷ್ಟೊಂದು ಇಟ್ಟಿದ್ದೀರಾ? ಈಗ ನೋಡಿ, ನಿಮ್ಗೆಲ್ಲ ಧಾನ್ಯಗಳು ಮೊದ್ಲು ಪರಿಚಯ ಮಾಡೋಣ. ಧಾನ್ಯಗಳು ಯಾವ್ಯಾವ ಸ್ಥಿತಿಲಿದೆ ಅಂತ ನೋಡಿ. ಭತ್ತ ನ್ಯಾಚುರಲ್ ಆಗಿ ಬೆಳೆದಿರೋದು, ಬಂಗಾರ ಸಣ್ಣ ಅಂತ 8 ವರ್ಷದ ಹಿಂದೆ ಬೆಳೆದಿರೋ ಭತ್ತ. ತಿನ್ನಕ್ ಯೋಗ್ಯ ಇದೆ ಇದು. ಆದ್ರೆ ಊಜಿ ಆಡಿಲ್ಲ, ಯಾವ್ದು ಸಂಸ್ಕರಣೆ ಮಾಡಿಲ್ಲ. ಈಗ ಇಲ್ಲಿ ನೋಡ್ತಿದ್ದೀರಾ ಕಡ್ಲೆ, ಇದು ಬುಡ್ಗಡ್ಲೆ. ಇದು ನೋಡ್ರಿ, ಇನ್ನು 1.5 ವರ್ಷದ ಹಿಂದ್ಲದು. ಇದು ಯಾವುದೇ ಹುಳ ಆಡಿಲ್ಲ, ಹಿಂಗೆ ಇಟ್ಟಿದೀವಿ. 1 ವರ್ಷದ ಹಿಂದೆ ತಂದು ಕೊಟ್ಟಿರೋದೆಲ್ಲ ಅಂತ. ಈಗ ಹೊಸದು, ಈಗ ರೀಸೆಂಟ್ ತಂದು ಕೊಟ್ಟಿದ್ದಾರೆ ಈ ವರ್ಷದ್ದು. ಕಲರ್ ಒಂದು ಚೇಂಜ್ ಆಗಿದೆ ಹೊರತಾಗಿ ಏನು ಗುಣಮಟ್ಟ ಹೆಂಗ್ ಕಮ್ಮಿ ಆಗಿಲ್ಲ. ಅಲ್ಲಿಗೆ ಹೈಬ್ರಿಡೈಸ್ ಇದೆ ಅನ್ನೋದು ಎಲ್ಲ ಒಂದು ಮರಿಚಿಕ್ಕೆ ಇದ್ದಂಗೆಲ್ಲ ನಾನು. ಹೌದು. ಅದು ಬೀಜಕ್ಕೂ ವಿಷ ಹಾಕ್ಬೇಕು, ಗಿಡಕ್ಕೂ ವಿಷ ಹಾಕ್ಬೇಕು, ತಿರ್ಗಾ ಧಾನ್ಯಕ್ಕೂ ವಿಷ ಹಾಕ್ಬೇಕಲ್ಲ ನಾನು. ನೋಡಿ ಯಾವ ತರ ದಂಧೆ ಇದೆ ಅಂತ. ದೇವರೇ ಸೃಷ್ಟಿ ಮಾಡಿರೋದ್ ಏನು ಹಾಕ್ಬೇಕಾಗಿಲ್ಲ ನೋಡಿ. ಇದು ಬೀಜವಾಗೂ ಬರುತ್ತೆ, ಆಹಾರವಾಗೂ ಉಳಿಯುತ್ತೆ ಎಲ್ಲನ ಅಂತ. ಎರಡನೇನಾಗಿ ಬಂದ್ರೆ ನಿಮ್ಗೆ ಕಾಯ್ದು ಒಂದಿದೆ ನೋಡ್ತೀರಿ, ನ್ಯಾಚುರಲ್ ಅನ್ಯಾಚುರಲ್ ಅನ್ನೋದು ಇಲ್ಲೇ ನಿಮ್ಗೆ ಗೊತ್ತಾಗ್ಬಿಡ್ತಿದೆ. ಇದು ಕೆಮಿಕಲ್ ಇಂದ ಬಂದಿರೋ ಕಾಯಿ. ಇದು ದೊಡ್ಡ ಸೈಜ್ ಕಾಯಿ. ಇದು ನೋಡಿ, ಸಣ್ಣ ಸೈಜ್ ಕಾಯಿ. ಇದು ಒಳಗಡೆ ಥಿಕ್ನೆಸ್ ಹೆಂಗ್ ಬಂದಿದೆ ಅಂತ. ಹೌದು, ತೆಳ್ಳು ತುಂಬಾ ದಪ್ಪ ಇದೆ ಸರ್. ಇದು ಇಷ್ಟೇ ನೋಡಿ. ನೀವು ಯಾವಾಗ್ಲೂ ಬಳಸ್ಬೇಕಾದ್ರೆ ನಿಮ್ಗೆ ನಕಲಿ ಯಾವ್ದು ಅಸಲಿ ಯಾವ್ದು ಅಂತ ಕಂಡಿಯಾಕೆ ಎರಡನ್ನು ಇಟ್ಕೊಂಡ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆಲ್ಲನ ಅಂತ. ಇದರಲ್ಲಿ ಗುಣಮಟ್ಟ ಹೆಚ್ಚಿಗೆ ಇರುತ್ತೆ. ಇದು ಸಂಖ್ಯೆ ಕಮ್ಮಿ, ತೂಕ ಕಮ್ಮಿ ಆದ್ರೂ ಹೆಚ್ಚಿಗೆ ಆದ್ರೂ, ಇದು ತೂಕ ಹೆಚ್ಚಿಗೆ ಆದ್ರೂ ಗುಣಮಟ್ಟ ಕಮ್ಮಿ ಇರುತ್ತೆ. ಹೌದು. ಕಾಯಿ ಸೈಜ್ ದಪ್ಪ ಆಗೋದ್ರಿಂದ ಒಳಗಡೆ ಕಾಯಿ ತೆಳುವಾಗುತ್ತೆ. ನೀವು ಕೆಮಿಕಲ್ ಹಾಕೋದ್ರಿಂದ ಕಾಯಿ ಸಂಖ್ಯೆ ಹೆಚ್ಚಾಗ್ತವೆ, ಕಾಯಿ ದಪ್ಪ ಹೆಚ್ಚಾಗುತ್ತೆ. ಅವಾಗ ಒಳಗಡೆ ಗುಣಮಟ್ಟ ಕಮ್ಮಿ ಆಗುತ್ತೆ. ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಕ್ವಾಲಿಟಿ ಕಮ್ಮಿ ಆಗುತ್ತೆ. ಪ್ರಕೃತಿಲಿ ಇರೋದೇ ಹಂಗೆ ನಿಯಮ. ಯಾವ್ದನ ಕಾಣ್ಬೇಕು ಅಂತಂದ್ರೆ ಇನ್ನೊಂದ್ ಏನನ ಕಾಣ್ದಂಗ ಆಗ್ಬೇಕಲ್ಲಿ. ಹೈಬ್ರಿಡ್ ನಿಯಮನೇ ಹಂಗಿರೋದಲ್ಲ. ಅದೇ ರೀತಿ ಬೆಳ್ಳುಳ್ಳಿದು ನೋಡ್ರಿ. ಈಗ ನಾಟಿದು ಅಂದ್ರೆ ಚಿಕ್ಕದಿರುತ್ತೆ, ಹೈಬ್ರಿಡ್ ಅಂದ್ರೆ ದಪ್ಪದಿರುತ್ತೆ. ಇದು ಕಡು ವಾಸನೆ ಸುವಾಸನೆ ಇರುತ್ತೆ. ಹಿಂದೆ ಚಟ್ನಿ ಅರ್ದಾಗ ಗಮ್ಲು ಬೆಳ್ಳುಳ್ಳಿದೇ ಇದುವಾಗಿ ಬರ್ತಾ ಇತ್ತು. ಹೌದು. ಈಗ ನೋಡಿ, ಇದು ಹೈಬ್ರಿಡ್ ಬಂದು ಇದು ರೂಪ ಅಷ್ಟೇ ಇರುತ್ತೆ. ಹೌದು, ರೂಪ ಆಕಾರಕ್ಕೂ ಮಾತ್ರ ಸೀಮಿತ ಇರುತ್ತೆ. ಗುಣ ಇರಲ್ಲ ಅದಕ್ಕೆ. ಅದಕ್ಕೆ ನೀವ್ ಏನೇ ಚಟ್ನಿ ತಿಂದ್ರೆ, ಏನೇ ಆಹಾರ ತಿಂದ್ರು ನಿಮ್ಮನ್ನ ಸೆಳಿತಾ ಇಲ್ಲ ಆಹಾರ. ಅವ್ ಸೆಳಿಬೇಕು ಅಂದ್ರೆ ಕೆಮಿಕಲ್ ಪೌಡರ್ ಹಾಕ್ತಾರೆ. ಬಣ್ಣ ಗುಣ ರುಚಿ ಯಾಕೆ ಇಲ್ಲ ಅಂತಂದ್ರೆ ಅದು ಹೈಬ್ರಿಡ್ ಆದ್ಮೇಲೆ ಅವನ್ನೆಲ್ಲ ಕಟ್ ಮಾಡಿರ್ತಾರೆ. ಕಟ್ ಮಾಡಿ ಹೈಬ್ರಿಡ್ ಆಗೋದು. ಮೂಲ ಸ್ವಾದ ಕಟ್ ಮಾಡಿದ್ರೆ ಅದೇನಾಗುತ್ತೆ, ದಪ್ಪ ಆಕಾರ ಕಡಿಕೆ ಹೋಗುತ್ತೆ. ನೀವ್ ಹೆಂಗೆ ನಾಟಿ ಹಸು 3 ಲೀಟರ್ ಕೊಡಿತೈತಿ, 20 ಲೀಟರ್ ಹೆಂಗ್ ಕರಿತೈತಿ ಅಂದ್ರೆ ಅದ್ರಲ್ಲಿರೋ ಔಷಧೀಯ ಗುಣಗಳನ್ನೆಲ್ಲ ಇದಕ್ಕೆ ಕಟ್ ಮಾಡಾಕ್ಬಿಡ್ತಾರೆ. ಜೀನ್ಸ್ ನ ಬರೀ ಸಂಖ್ಯೆ ಹೆಚ್ಚು ಮಾಡಕ್ ಮಾತ್ರ ವೃದ್ಧಿ ಮಾಡ್ತಾರೆ. ನಂದಿನಿ ಹಾಲ್ಗೂ ನೀವೇನ್ ನೋಡ್ತೀರ, ಇವೆಲ್ಲ ಹಾಲ್ಗಳ್ದು ಮಹಿಮೆ ಆತಂದಂತ. ಹಂಗೆ ಕೊಬ್ಬರಿ ಎಣ್ಣೆ ಮಾಪಿಯಕ್ ಬನ್ನಿ. ಈಗ
ಎಣ್ಣೆ ನೀವು ಹೆಚ್ಚು ಜನ ಗಾಣದಲ್ಲಿ ತರೋ ಎಣ್ಣೆ ಅಲ್ಲೆಲ್ಲ ವಾಸನೆ ಇರುತ್ತೆ. ಹೌದು. ಪ್ರಪಂಚದಲ್ಲಿ ಈ ಎಣ್ಣೆ ಯಾವುದು ರುಚಿ ಬರುತ್ತೆ ಅಂದ್ರೆ ಯಾವುದು ಉಂಡೆಯಿಂದ ಹೊಡೆದು ಬರುತ್ತೋ ಆ ಎಣ್ಣೆ ಮಾತ್ರ ಈ ತರ ಬರುತ್ತೆ. ಯಾವ ಡಬಲ್ ಫಿಲ್ಟರ್ ಮಾಡಿಲ್ಲ, ಏನು ಮಾಡಿಲ್ಲ, ಗಾಣದಿಂದ ಫಿಲ್ಟರ್ ಮಾಡಿಲ್ವಾ ಸರ್? ಏನು ಮಾಡಿಲ್ಲ. ಕೋಲ್ಡ್ ಪ್ರೆಸ್ ಅವೆಲ್ಲ ಮಾಫಿಯಾ ಸುಮ್ನೆ ಅವೆಲ್ಲ. ಆಮೇಲೆ ಕೊಬ್ಬರಿ ಮಹಿಮೆ ಏನಂದ್ರೆ ನೀರಾಗಿ ಗ್ರೈಂಡ್ ಮಾಡಲ್ಲ, ಎಲ್ಲವನ್ನೂ ನೀರಾಗಿ ಗ್ರೈಂಡ್ ಮಾಡ್ತಾರೆ. ನೀರಾಗಿ ಗ್ರೈಂಡ್ ಮಾಡಿದಾಗ ಅದನ್ನ ಕಾಯಿಸ್ಬೇಕಾಗುತ್ತೆ. ಕಾಯಿಸಿದಾಗ ಅದು ಪ್ರಕೃತಿ ಗುಣ ಕಳ್ಕೊಳುತ್ತೆ. ಇದು ನ್ಯಾಚುರಲ್ ಆಗಿ ಬರೋದ್ರಿಂದ ನೀವು ಕೊಬ್ಬರಿಲ್ಲೇ ಒಣಗಿಸ್ತಾ ಹೋಗ್ಬೇಕು ಚೂರ್ ಚೂರ್ ಮಾಡಿ. ಹಂಗಂತ ಚೂರ್ ಕೊಬ್ಬರಿಲಿ ಎಣ್ಣೆ ಮಾಡೋದಲ್ಲ. ಚೂರ್ ಕೊಬ್ಬರಿ ಯಾವ್ದು ಕೊಬ್ಬರಿ ನೀವು ಒಡೆದೋಗುತ್ತೋ ಅದು ಅನ್ಮೆಚೂರ್ ಅಂತ. ಓಕೆ, ಅಂದ್ರೆ ನೀವ್ ಹೇಳೋದೇನಂದ್ರೆ ಸರ್, ಈ ತರ ಈ ಕಾಯಿನ ನೀವು ಒಡೆದಾಗ ಅದು ಒಡೆದೋಯ್ತು ಅಂದ್ರೆ ಅದು ಅನ್ಮೆಚೂರ್ ಅಂತ. ಇಲ್ಲ ಎಳಕಾಗಿರುತ್ತೆ, ಇಲ್ಲ ಗುಣಮಟ್ಟ ಕಳೆದೋಗಿರುತ್ತೆ. ಯಾವುದು ಹಿಂಗ್ ಉಂಡೆ ಒಡೆದಾಗ ಹಿಂಗ್ ಉಂಡೆಯಾಗೆ ಉಳಿಯುತ್ತೋ ಇದು ಸರ್ವಶ್ರೇಷ್ಠ ಎಣ್ಣೆ ಆಗುತ್ತೆ. ಅದು ತಲೆಗೆ ಚರ್ಮಕ್ಕೆ ಮಾತ್ರ ಶ್ರೇಷ್ಠ. ಆಮೇಲೆ ಕೊಬ್ಬರಿ ಮಹಿಮೇನೆ ಅಂದ್ರೆ ಇದು ಹೊಟ್ಟೆಗೂ ಆಗುತ್ತೆ, ಚರ್ಮಕ್ಕೂ ಆಗುತ್ತೆ, ತಲೆಗೂ ಆಗುತ್ತೆ. ಪ್ರಪಂಚದಲ್ಲಿ 2 ಎಣ್ಣೆ ಹೊಟ್ಟೆ ತಲೆಗೆ ಆಗುವಂಥದ್ದು. ಒಂದು ಆಯಿಲ್, ಒಂದು ಕೋಕೋನಟ್ ಆಯಿಲ್. ಆಮೇಲೆ ಇದು ವನಸ್ಪತಿನೂ ಹೌದು, ಎಣ್ಣೆನೂ ಹೌದು, 2 ವಿಧಕ್ಕೂ ಬರುತ್ತಿದೆ. ನೋಡ್ರಿ ಎಷ್ಟು ಗುಣದ್ದೆಲ್ಲ ಇರುತ್ತೆ ಅಂತ. ನ್ಯಾಚುರಲ್ ಆಗಿ ಮಾಡ್ಕೊಂಡಿರೋದೆಲ್ಲ. 1.5 kg ಕೊಬ್ಬರಿಗೆ ನೀವು 1 ಲೀಟ್ರು ಎಣ್ಣೆ ಬರುತ್ತೆ ನಿಮ್ಗೆಲ್ಲ. 1.5 kg ಕೊಬ್ಬರಿ 1.5 kg 1 ಲೀಟ್ರು ಎಣ್ಣೆ ಬರುತ್ತೆ. ಸೊ ಇದು ಯಾವ ತರ ಮಾಡೋದೇನಿಲ್ಲ. ನೀವು ಉಂಡೆನ ನೀವು ನಾನು ಹೇಳಿದ್ನಲ್ಲ ಹಿಂಗ್ ಚೂರ್ ಆಗೋದನ್ನ ನೀವು ಬಳಸಬಾರ್ದು. ಅಡಿಗೆಗೆ ಬಳಸಕ್ ಯೋಗ್ಯ ಅಲ್ಲ. ಅದು ಹೊಡಿತು ಅಂತಂದ್ರೆ ನೀವು ಮಂಗಳೂರು ಕೊಬ್ಬರಿ ವಾಸನೆ ಬರುತ್ತೆ ನೋಡ್ರಿ. ಮಂಗಳೂರು ಕಾಯಿ ನಮ್ದು ಟಿಪ್ಟೂರು ಈ ತುಮಕೂರು ಕಡೆ ಸಿಗೋದೇನೈತೆ ಇದೇ ಉಂಡೆ ಕೊಬ್ಬರಿ ಮಾಡೋದು ಇಲ್ಲೇ ಇರೋದು. ಶ್ರೇಷ್ಠ ಅಂತ ಅಲ್ಲ, ಈ ವಿಧಾನ ಮಾಡೋದು ಇಲ್ಲೇ ಇರೋದು. ಅನ್ಮೆಚೂರ್ ಕಾಯಿನ ಹಸಿ ಕಾಯಿನೇ ಹೊಡೆದು ಕೊಬ್ಬರಿ ಮಾಡಿದಾಗ ಏನಾಗುತ್ತೆ, ಇದಕ್ಕೆಲ್ಲ ಫಂಗಸ್ ಅಟ್ಯಾಕ್ ಆಗುತ್ತೆ. ಹೌದು, ನೀವೇನೇ ಪ್ರೋಸೆಸ್ ಮಾಡಿರೋ ಪ್ರಕೃತಿನೇ ಅದಲ್ಲ. ನಾನು ಬೇಯಿಸಿದ ಅನ್ನಕ್ಕೂ ಅಕ್ಕಿಗೂ ಬೇಯಿಸಿದ ಅನ್ನಕ್ಕೂ ವ್ಯತ್ಯಾಸ ಇರುತ್ತೆ. ಸಮಯ ಆದ್ಮೇಲೆ ಅನ್ನ ಅಳಸುತ್ತೆ, ಅಕ್ಕಿ ಅಳಸೋದಿಲ್ಲ. ನೋಡ್ರಿ ನಿಯಮ ಇರೋದಂಗೆ ಇದನ್ನೆಲ್ಲ ಅಂತ. ಈ ತರ ಉಂಡೆ ಕೊಬ್ಬರಿನೇ ನೀವು ಸೆಲೆಕ್ಟ್ ಮಾಡ್ಕೊಡ್ರಿ. ಹೊಡೆದಾಗ ಅದು ಗುಣಮಟ್ಟ ಇರ್ಬೇಕು ಕೊಬ್ಬರಿ. ಕಲರ್ ಶೇಡ್ ಆಗಿರೋದು, ಮಬ್ಬ ಆಗಿರೋದು ಅದನ್ನೆಲ್ಲ ಬಳಸಬಾರ್ದು. ಇದನ್ನ ನೀವು ಚೂರ್ ಮಾಡಾಕ್ರಿ. ನೀವ್ ಹೆಚ್ಚು ಜನ ನಾವು ಚೂರ್ ಮಾಡೋದೇ ಹಾಕೋತೀವಿ ಅಂತಿರಲ್ಲ, ಹೊಡೆದಾಗ ಲೆಕ್ಕ ನಾನು ಹೇಳ್ತಾ ಇರೋದು. ಅಂದ್ರೆ ಎಷ್ಟೋ ಜನ ಚೂರ್ ಅಡಕೆ ತಗೊಂಡು ಚೂರೊಂದು ಕೊಬ್ಬರಿ ತಗೊಂಡೋಗಿ ಹಾಕ್ಬಿಡ್ತಾರೆ. ಯಾಕಂದ್ರೆ ಅದು ಅರ್ಧ ದುಡ್ಡಿಗೆ ಸಿಗುತ್ತಿದ್ದು. ಹೌದು, ಇದು 100 ರೂಪಾಯಿ ಆದ್ರೆ ಇದು 55 ರೂಪಾಯಿಗೆ ಸಿಗುತ್ತೆ. ಅವಾಗ ಅವ್ನು 200 ರೂಪಾಯಿಗೆ ಎಣ್ಣೆ ಕೊಡ್ತಾನೆ. ಇದು 200 ರೂಪಾಯಿ ಕೊಡಕ್ ಆಗೋದಿಲ್ಲ. ಇದೆಲ್ಲ ಇದಕ್ ಬೆಲೆ ಕಟ್ಟಬಾರ್ದು, ದುಡ್ಡನ್ನೇ ಬೆಲೆ ಕಟ್ಟಬಾರ್ದು. ಇದೆಲ್ಲ ನಾನು ನಿಮ್ಗೆಲ್ಲ ಕೊಡಕ್ ಆಗಲ್ಲ. ಇದನ್ನ ಎಲ್ಲರೂ ನೀವು ಇದನ್ನ ಅವ್ರವ್ರೇ ತಯಾರು ಮಾಡ್ಕೋಬೇಕು, ಲಭ್ಯತೆ ಇರೋರೆಲ್ಲ. ರೈತ ಮಿತ್ರ, ನಾವ್ ಹೇಳ್ತಾ ಇರೋದೇನಂದ್ರೆ ಇವ್ರೇನು ಇದನ್ನ ಮಾರಲ್ಲ. ಸೊ ಯಾರೇ ಆಗ್ಲಿ ಈ ತರ ಮಾಡೋರು, ಸೊ ಇದನ್ನ ತಗೊಂಡು ಇದೇ ತರ ನೀವು ಗುಣಮಟ್ಟದ ಕೊಬ್ಬರಿ ತಗೊಂಡು ನೀವು ಎಣ್ಣೆ ಮಾಡಿಸಿ ಅಲ್ಲಿ ಇಲ್ಲಿ ಒಂದು 10 ರೂಪಾಯಿ 20 ರೂಪಾಯಿ ಕಮ್ಮಿ ಸಿಕ್ಕುತ್ತೆ ಅನ್ಬಿಟ್ಟು ನೀವು ಚೂರು ತೆಂಗಿನ ಪೀಸ್ನ ಇಲ್ಲ ಚೂರು ಕೊಬ್ಬರಿ ಪೀಸ್ನ ತಗೊಂಡು ದಯವಿಟ್ಟು ಎಣ್ಣೆ ಮಾಡಿಸ್ಬೇಡಿ ಅಂತ ಹೇಳ್ತಾ ಇದಾರೆ ಅಷ್ಟೇ. ಆಮೇಲೆ ಅದ್ರದ್ದೇ ಸೋಪ್ಗಳನ್ನ ನೀವು ಮನೇಲಿ ತಯಾರು ಮಾಡ್ಕೊಳ್ಳಿ. ಇವನ್ನೆಲ್ಲ ವಾಣಿಜ್ಯವಾಗಿ ಮಾಡಿ ಕೊಡಕ್ ಆಗೋದಿಲ್ಲ. ಹಾಲು ಪ್ಲಸ್ ಕೊಬ್ಬರಿ ಎಣ್ಣೆಯಿಂದ ಮಿಕ್ಸ್ ಆಗಿ ಬಂದಿರೋದು ಸೋಪ್. ಇದನ್ನ ಮಾಡೋದ್ರಿಂದ ನಿಮ್ ಚರ್ಮ ದಿನ ಆಯಿಲ್ ಮಸಾಜ್ ಮಾಡ್ದಂಗ ಆಗುತ್ತೆ ಎಲ್ಲ. ಅಂತ 2-3 ವರ್ಷದ ಹಿಂದಲದು ಸೋಪ್ ಆಲೆ ಅದು. ನೋಡಿ, ಯಾವುದು ಗುಣಮಟ್ಟ ಇರಬೇಕು ಅಂದ್ರು ನೀವು ಮನೆಗೆ ಇವನ್ನೆಲ್ಲ ತಯಾರು ಮಾಡ್ಕೋಬೇಕು, ಚಿಕ್ಕ ಮಟ್ಟದಾಗೆಲ್ಲ. ಮುಂದಿನ ವಿಡಿಯೋದಾಗ ಇವನ್ನೆಲ್ಲ ತೋರಿಸ್ಕೊಡ್ತೀವಿ. ಈಗ ಸಮಯಾವಕಾಶ ಇರೋದ್ರಿಂದ ಈ ಸೋಪ್ ಎಲ್ಲ ಮಾಡೋದು ಹೇಳ್ಕೊಡಕ್ಕಲ್ಲ. ಹಂಗೆ ಹಲ್ ಪುಡಿ ನೋಡಿ, ಇದು ಗೋವಿನ ಹಸುವಿನ ಬೆರಣಿಯಿಂದಲೇ ಮಾಡಿರೋದು. ಈ ತರ ಮಾಡೋದ್ರಿಂದ ನಿಮ್ಗೆ ಹಲ್ ನೋವು ಬರಕ್ ಸಾಧ್ಯನೇ ಇಲ್ಲ. ಇದು ಹೌದು, ಯಾವುದು ಪಂಚಭೂತದಿಂದ ಇರೋದು, ಪಂಚಭೂತದಿಂದಲೇ ಅದಕ್ಕೆ ಪರಿಹಾರ ಕಂಡ್ಕೋಬೇಕೇ ಹೊರತಾಗಿ ನೀವು ಕೆಮಿಕಲ್ ಭೂತದಿಂದ ತಂದ್ರೆ ಅದು ಪಂಚಭೂತಕ್ಕೆ ವಿರುದ್ಧ ಆಗುತ್ತಲ್ಲ. ಅವಾಗ ಅದು ಹೀಟ್ ಆಗೋದ್ರಿಂದ ನಿಮ್ ಹಲ್ಲಷ್ಟ ಬರೋದು, ಹಲ್ಲು ಇದು ಮಾಡೋದು ಎಲ್ಲ ಸಮಸ್ಯೆ ಬರೋದು. ಕ್ಲೀನ್ ಮಾಡವೇ ನಿಮಗೆ ಸಮಸ್ಯೆ ತರ್ತದೆ. ಇದು ನೋಡ್ರಿ, ಇದೆಲ್ಲ ನ್ಯಾಚುರಲ್ ಆಗೇ ಮಾಡಿದ್ದು. ಹಸುವಿನ ಬೆರಣಿನ ಒಣಗಿಸಿ ವಾಶ್ ಮಾಡಿ ಅದನ್ನ ಇದು ಮಾಡಿ ಅದಕ್ಕೆ ಇನ್ನೆಲ್ಲ ಇನ್ಗ್ರೀಡಿಯೆಂಟ್ಸ್ ಹಾಕಿರೋದಲ್ಲ. ಪಚ್ಕರ್ಪೂರ, ಬಜೆ, ಇದು ಲವಂಗ, ದಾಲ್ಚಿನ್ನಿ ಎಲ್ಲ ಹಾಕಿ ಇದನ್ನ ಪುಡಿ ಮಾಡ್ಕೊಳೋದಷ್ಟೇ ಅದನ್ನೆಲ್ಲ ಅಂತ. ಇದು 1 kg ಇತ್ತು ಅಂತ ಅಂದ್ರೆ 100 ಗ್ರಾಮ್ 1:10 ಮಾಡ್ಕೋಬೇಕು. ಅದನ್ನ 1:10 ಮಾಡ್ಕೊಳ್ಳಿ. ನೀವು ಮನೆಯಲ್ಲೇ ಬಳಕೆ ಮಾಡ್ಕೊಳೋದ್ರಿಂದ ನಿಮ್ಗೆ ಇವರಲ್ಲೇ ಸಣ್ಣ ಸಣ್ಣದಾಗೆ ಹಣಗಳು ಎಷ್ಟೋ ಉಳಿಯುತ್ತೆ. ಆಮೇಲೆ ಸೀಗೆಕಾಯಿ ಮಾಫಿಯಾ ಬಂದು ಈ ಸೀಗೆಕಾಯೇ ಪ್ರಕೃತಿಲಿ ಸರ್ವಶ್ರೇಷ್ಠವಾದ ಸಾಬೂನು. ಹೌದು, ಕೂದ್ಲಿಗೆ ಪ್ರಪಂಚದಾಗ ಇದುವರೆಗೂ ಆಗಿರೋದಿಗೆ ಶಾಂಪು ಬಂದ್ಮೇಲೆ ಏನಾಯ್ತು, 25 ವರ್ಷಕ್ಕೆ ಈಗೆಲ್ಲ ನೊರೆ ಕೂದ್ಲು ಬರಕ್ ಹಿಡಿದಿದಾವೆಲ್ಲ. ಹೌದು, ನೋಡಿ, ಪ್ರಕೃತಿ ಮೂಲದಿಂದ ಏನ್ ಬಂದೈತೋ ಆ ಮೂಲದಿಂದಲೇ ನೀವು ಬಳಸ್ಬೇಕು, ಅದನ್ನೇ ಉಳಿಸ್ಬೇಕು. ಈಗಿರೋದು ಹೆಂಗಿರುತ್ತೆ ನೋಡ್ರಿ. ಅರಿಶಿನೂ ಹಂಗೆ, ಇದೆಲ್ಲ ಬೆಳೆದಿರೋ ಅರಿಶಿನ. ಇದು ಈ ಅರಿಶಿನ ಎಲ್ಲೂ ಅಂಗಡಿಲಿ ಸಿಗಕ್ ಸಾಧ್ಯ ಇಲ್ಲ. ಇವೆಲ್ಲ ಗೃಹ ಕೈಗಾರಿಕೆಯಿಂದ ಬರ್ಬೇಕೆ ಹೊರತು ಕೈಗಾರಿಕೆಯಿಂದ ಈ ಗುಣಮಟ್ಟ ತರಕ್ ಆಗಲ್ಲ ಅವನ ಕೈಲಿ. ಹೌದು,
ಗೃಹ ಕೈಗಾರಿಕೆ, ಗೃಹ ಕೈಗಾರಿಕೆಯಿಂದಲೇ ಬರ್ಬೇಕಿದೆಲ್ಲ. ಕೈಗಾರಿಕೆ ಎಂದಾಗ ಅದು ಟನ್ ಗಟ್ಲೆ ಹೋಗುತ್ತೆ, ಮೆಟ್ರಿಕ್ ಟನ್ ಗಟ್ಲೆ ಹೋದಾಗ ಅದು ಸೋರಿಕೆ ಆಗುತ್ತೆ, ಅಲ್ಲಿ ಇಲ್ಲಿ ಕೈ ಬದ್ಲಿ ಆಗಿ ಬರುತ್ತೆ, ಅವಾಗ ಮಾಲಿನ್ಯ ಆಗೇ ಆಗುತ್ತೆ. ನೋಡಿ ಇದು ಎಷ್ಟು ಸುವಾಸನೆ ಇದೆ. ಹೌದು, ಖಂಡಿತ ಒಳ್ಳೆ ಪರಿಮಳ ಇದೆ ಸರ್. 2 ವರ್ಷದ ಹಿಂದ್ ಮಾಡ್ಕೊಂಡಿರೋದಲ್ಲ. 10 ಗುಣಿ ಅರಿಶಿನ ಇದ್ರೆ ಸಾಕು ನಿಮ್ಗೆ. ಇದೇನ್ ಕಷ್ಟ ಅಲ್ಲ. ಇದು ಕ್ಯಾನ್ಸರ್ ಹೋಗ್ಲಾಡ್ಸುತ್ತೆ. ನಿಮ್ಗೆ ಅಂಗಡಿಲಿ ಬರೋ ಅರಿಶಿನ ಕ್ಯಾನ್ಸರ್ ಹೋಗ್ಲಾಡ್ಸಲ್ಲ, ಅದಿನ್ನೂ ಕ್ಯಾನ್ಸರ್ ಕರ್ಸುತ್ತೆ ಎಲ್ಲ. ನಾನು ಅರಿಶಿನದ್ದಾದ್ಮೇಲೆ ನೋಡಿ ಇನ್ನೊಂದು ಏನಿರುತ್ತೆ ಅಂದ್ರೆ ನಿಮ್ಗೆ ಧಾನ್ಯಗಳಿಗೆ ಬರೋಣ. ಈಗ ಏನಾಗುತ್ತೆ, ಹೆಚ್ಚು ನೀವು ಮೈದಾನೇ ತಪ್ಪು ಅಂತೀರಾ. ಆಲ್ರೆಡಿ ಪಾಲಿಶ್ ಮಾಡಿರೋ ಅಕ್ಕಿನೂ ಮೈದಾಕ್ ಸಮಾನೆ. ಅದು ಒಳಗಡೆಗಿರೋದು ಪಿಷ್ಟ ಅಷ್ಟೇ, ಅದು ಸೆಂಟ್ರ್ ಭಾಗ ಇರೋದು. ಹೌದು, ಅದ್ರ ಹೊರ ಭಾಗ ಎಲ್ಲ ನಾವು ಪಾಲಿಶ್ ಅಂತ ಹೇಳಿ, ಪಾಲಿಶ್ ಚೆನ್ನಾಗಿ ಕಾಣ್ಲಿ ಅಂತ ಅದನ್ನ ಪ್ರಕೃತಿ ದತ್ತವಾದ ಗುಣ ಉಜ್ಜಿ ಬೀಸಾಕ್ತಿದೀವಿ. ಹೌದು, ಈಗ ಇದಕ್ ಬದ್ಲಿ ಇದಕ್ ಬಳಸೋಷ್ಟು ಶಕ್ತಿ ಇದೆ. ಕೆಲವೊಂದ್ ನಾವು ಬಳಸ್ತಾ ಇದೀವಿ ಈಗ. ಹೌದು, ಇನ್ ಯಾವ್ದು ಬಳಸಕ್ಕಾಗಿಲ್ಲ ಅಂದ್ರೆ ಬೇಳೆ ಒಂದ್ ಬೆಳ್ಸಕ್ ಆಗ್ತಾ ಇಲ್ಲ. ಬೇಳೆದೇನೇ ಇರ್ತೈತೆ ಇದು ಪಾಲಿಸ್ಡ್ ಬೇಳೆನೇ ಇಲ್ಲ ಅಂತ. ರೀಫೈಂಡ್ರಿ ಮಾಡಿರವು, ಪಾಲಿಶ್ ಮಾಡಿರವು, ಇವೆಲ್ಲ ಅನ್ಯಾಚುರಲ್ ಅಂತಲೇ, ಪ್ರಕೃತಿಗೆ ವಿರುದ್ಧವಾಗಿ ಅವೆಲ್ಲ ಮಾಡಕ್ಕಾಗಲ್ಲ. ಇದ್ರ ಮೇಲೆ ತೊಗಟೆ ಇರ್ಬೇಕು. ಯಾಕಂದ್ರೆ 27 ಅಡಿ ದೂರಕ್ಕೆ ಕರಳು ಇರೋದು. ಕರಳಾಗೆ ಒಂದ್ ದಪ್ಪದ ನರದಲ್ಲಿ ಪಾಸ್ ಆಗ್ಬೇಕು. ಅಲ್ಲಿ ಹೋಗ್ಬೇಕು ಅಂತಂದ್ರೆ ಆಹಾರ ಹೆಂಗಿರ್ಬೇಕು ಹೇಳ್ರಿ ನೋಡೋಣ ಎಲ್ಲ. ಬ್ಲಾಕ್ ಆಗ್ದಂಗೆ 27 ಅಡಿ ಹೊಟ್ಟೆ ಒಳಗೆ ಜೀರ್ಣಕ್ರಿಯೆಗೆ ತಿರ್ಗಿ ಆಹಾರ ಆಚೆ ಹೊರಟೋಗ್ಬೇಕು. ಇಂಥವನ್ನೆಲ್ಲ ತಗೊಂಡ್ರಿ ಇವನ್ನೆಲ್ಲ ಸ್ಯಾಂಡ್ ತಿಂದಂಗೆ ಇವೆಲ್ಲ ನಾವು ಮೂವ್ ಆಗಲ್ಲ ಇವು. ಆ ತೊಗಟೆ ಇದ್ರೆ ಏನಾಗುತ್ತೆ, ಇದನ್ನ ಕರ್ಗಕ್ ಬಿಡಲ್ಲ, ಅರೆಬರಿಯಾಗೆ ಇರ್ತವೆಲ್ಲ ಅಂತ. ಅದು ಬಂದ್ರೆ ಇನ್ನು ಸಕ್ಕರೆ ಮಾಪಿಯ ನೋಡಿ, ಇದು ಸಕ್ಕರೆ. ಸಕ್ಕರೆಗೆ ಈ ತರ ಇದ್ ಮಾಡಿದ್ರೆ ಏನಾಗುತ್ತೆ, ನೀವು 1 ಕಪ್ ಜ್ಯೂಸ್ ಕುಡಿದ್ರೆ ಏನಾಗಲ್ಲ, 2 ಕಪ್ ಜ್ಯೂಸ್ ಕುಡಿದ್ರೆ ಹೊಟ್ಟೆ ಒಳಗೆಲ್ಲ ಮಳ್ಳಸ್ದಂಗ ಆಗುತ್ತೆ. ಯಾಕಂದ್ರೆ ಇದ್ರಲ್ಲಿ ಕೆಮಿಕಲ್ ಇಂದಲೇ ಇದ್ ಮಾಡಿರ್ತಾನೆ. ಕೆಮಿಕಲ್ ಹಾಕ್ದಾಗ ನಿಮ್ ಜೀರ್ಣಕ್ರಿಯೆ ಅದಕ್ಕೆ ನಿರೋಧಿಸ್ತೈತಿ. ಹೆಂಗ್ ಸಿಹಿ ನೀರ್ ಕುಡ್ದಾಗ ನಿಮ್ದು ರಿಯಾಕ್ಟ್ ಮಾಡುತ್ತೆ, ರಿಸೀವ್ ಮಾಡುತ್ತೆ. ಉಪ್ಪು ನೀರು ಕುಡ್ದಾಗ ರಿಜೆಕ್ಟ್ ಮಾಡುತ್ತೆ, ಸರಿ ಇಲ್ಲ ಅಂತನಂತ. ಅದೇ ನಿಯಮ ಇದ್ರಾಗಿರೋದು. ಅದಕ್ಕೆ ನೀವು ಸಕ್ಕರೆ ತಿಂದಾಗ ತಿನ್ಬೇಕಾದ್ರೆ ರುಚಿ ಇರುತ್ತೆ, ತಿಂದ್ಮೇಲೆ ನಿಮ್ಮ ಜೀರ್ಣಕ್ರಿಯೆಗೆ ಡೇಂಜರ್ ಆಗುತ್ತೆ. ಅದಕ್ಕೆ ಬದ್ಲಿ ಏನ್ ಮಾಡ್ಬೇಕು ಅಂದ್ರೆ ನೀವು ನ್ಯಾಚುರಲ್ ಬೆಲ್ಲದಲ್ಲಿ LD-wise ಇರ್ತೈತೆ, ಅದ್ರಾಗೂ ಕೆಮಿಕಲ್ ನ್ಯಾಚುರಲ್ ಇರುತ್ತೆ. ನ್ಯಾಚುರಲ್ ಹಿಂಗಿರುತ್ತೆ, ಯಾವತ್ತೂ ಬಂಗಾರ ಕರ್ಗೆ ಇರುತ್ತೆ ಗಣಿ ಒಳಗೆ. ಸರ್ ಒಳ್ಳೆ ಹಾರ್ಲಿಕ್ಸ್ ಬಿಸ್ಕೆಟ್ ತರ ಇದೆ ಸರ್. ಇದನ್ನ ಅದಕ್ಕೆ ಬಳಸಿ. ನೀವು ಯಾವ ಹಾರ್ಲಿಕ್ಸ್ ಏನು ಬೇಡ, ನ್ಯಾಚುರಲ್ ಬೆಲ್ಲನೇ ಬಳಸಿ. 2-3 ಚಮಚ ನೀವು ದಿನಕ್ಕೆ ಆಡಿದ್ರೆ ನಿಮಗೆ ನಿಶಕ್ತಿ ಬರಲ್ಲ, ನೆಗಡೆ ತಲೆನೋವು ಯಾವುದು ಬರಲ್ಲ. ರೋಗ ನಿರೋಧಕ ಶಕ್ತಿ ಬರೋದೇ ಇಂಥ ನ್ಯಾಚುರಲ್ ಗುಣದಿಂದ. ಇದು ಒಂದು ನ್ಯಾಚುರಲ್ ಶುಗರ್ ಇದು ಇದ್ದಿದ್ದಂಗೆ. ಶುಗರ್ ಬಾಯಾಗೆ ಮಾಡ್ಕೊಂಡ್ ತಿಂತಿದೀವಿ, ಹೊಟ್ಟೆಗೆ ಆಗ್ಬೇಕಾಯ್ತದು. ನೋಡಿ ಎಷ್ಟು ದುರಂತ ಮಾಡ್ತಿದೀವಿ ಅಂತ. ನೀವು ದಿನದಲ್ಲಿ ಇದನ್ನ ಬೆಳೆಸಿ. ಇದ್ರದ್ದು ಏನಂತಂದ್ರೆ, ಇದು ನಂಗೆ ಯಾಕೆ ಇದು ಒಳಿಯಲ್ಲ ಅಂದ್ರೆ, ಇದು ಬೇಗ ಕೆಡುತ್ತೆ ಒರಿಜಿನಲ್. ಹೆಚ್ಚು ಜನ ನೀವು ಹೇಳ್ತಾ ಇದ್ರಿ ಇದು ಹುಳಾಡುತ್ತೆ, ಫಂಗಸ್ ಬತ್ತೈತೆ ಅಂತ. ಯಾಕೆ ಬರುತ್ತೆ ಅಂದ್ರೆ ಇದಕ್ಕೇನು ವಿಷ ಹಾಕಿರಲ್ಲ. ಹೌದು, ಇದಕ್ಕೆ ಎಲ್ಲ ಹಾಕಿರ್ತಾನೆ. ಅದಕ್ಕೆ ಇದು ವರ್ಷಗಟ್ಲೆ ಇಟ್ಟರು ಏನೂ ಆಗಲ್ಲ. ಇದನ್ನ ಅನ್ಯಾಚುರಲ್ ಬೆಲ್ಲ. ಇದನ್ನ ತಿಂದ್ರೆ ಹೊಟ್ಟೆ ಒಳಗೆ ನಿಮಗೆ ಮಳಸಿದ ಅನುಭವ ಆಗುತ್ತೆ. ಯಾಕಂದ್ರೆ ಹೈಡ್ರಸ್ ಹಾಕಿರ್ತಾರೆ. ತಿಂದ ತಕ್ಷಣ ಏನಾಗುತ್ತೆ, ಹೊಟ್ಟೆ ಒಳಗೆ ಬಳಸ. ಅದಕ್ಕೆ ಅವಾಗ ಒಬ್ಬಟ್ಟು ತಿಂದ್ರೆ ಹೆಗ್ಗಳಿಕೆಗೆ ಹೇಳ್ಕೊಳರು 10 ತಿಂದೆ 15 ತಿಂದೆ ಅಂತ. ಈಗ ಒಬ್ಬಟ್ಟು ತಿಂದಿದ್ದ ತಕ ಖುಷಿ ಇರುತ್ತೆ, ತಿಂದ್ಮೇಲೆ ಯಾಕೆ ತಿಂದೆ ಅನ್ನಂಗ ಆಗ್ತದೆ. ಅದಕ್ಕೆ ಕಾರಣ ಏನಂದ್ರೆ ಇದು ನಾಲ್ಗೆಗೆ ರುಚಿ ಇರುತ್ತೆ ಅಷ್ಟೇ, ಕಣ್ಣಿಗೆ ರುಚಿ ಇರುತ್ತೆ. ಇದು ಹೊಟ್ಟೆಗೆ ರುಚಿ ಇರ್ತೈತೆ, ನಾಲ್ಗೆಗೂ ರುಚಿ ಇರುತ್ತೆ. ಇದನ್ನೇನ್ ಮಾಡ್ಬೇಕು, ಕೆಡ್ದಂಗೆ ಏನಂದ್ರೆ 2 ತಿಂಗಳಿಗೆ ನೀವು ಬಿಸಿಲಿಗೆ ರಿನ್ಯೂವಲ್ ಮಾಡ್ಬೇಕು. ಇದರಲ್ಲಿ ಏನೋ ಮಾಯಿಶ್ಚರೈಸ್ ಅಂಶ ಬಂದಿದ್ರೆ ಅದನ್ನ ಬಿಸಿಲಿಗೆ ಇಟ್ಟಾಗ ಅದು ರಿನ್ಯೂವಲ್ ಆಗುತ್ತೆ. ಸರಿ. ಇದೊಂದು ಟೆಕ್ನಾಲಜಿನ ನೀವು ತಿಳ್ಕೊಂಡಿರಿ. ಯಾವತ್ತೂ ನೋಡ್ರಿ ನಕಲಿ ಅಸಲಿ ಹೆಂಗಿರುತ್ತೆ ಅಂತ ಯಾವತ್ತು. ಸರ್ ಮತ್ತೆ ನಾವು ಹುಳ ತಿಂದೆ ಇಲ್ದಿರೋದ್ನ ನಾವು ಮಂಚು ತಿಂತಾ ಇದೀವಿ. ಅದಂಗೆ ಆಗಿರೋದು ನೋಡ್ರಿ. ಇದು ಹುಳನೇ ಬರಲ್ಲ, ಫಂಗಸ್ ಬರಲ್ಲ ಈ ಬೆಲ್ಲಕ್ಕೆ. ಹೌದು. ಆಮೇಲೆ ಈಗೆಲ್ಲ ಸಕ್ಕರೆನೆ ತಗೊಂಡು ಕಲ್ಲರ್ ಕಟ್ಟಿ ಈಗ 50 ರೂಪಾಯಿಗೆ ಸಕ್ಕರೆ ತಗೊಂಡು ನ್ಯಾಚುರಲ್ ಬೆಲ್ಲ ಅಂತ ಅದನ್ನೇ ದಂಧೆ ಮಾಡ್ತಾ ಇದ್ದೀರಲ್ಲ. ನೀವು ಮೂಲ ರೈತರನ್ನ ಹುಡುಕಿ ನೀವು ಇದನ್ನ ಮಾಡ್ಕೋಬೇಕು. ಇದಕ್ಕೆ ಯಾರು ಎಲ್ಲಾರ್ಗು ಅಮೃತ ತಂದು ಕೊಡ್ತಾರೆ ಅಂತ ಯಾರನ್ನೂ ನಂಬಕ್ ಆಗಲ್ಲ. ನೀವು ಮೂಲ ರೈತರನ್ನ ತಯಾರಕರನ್ನ ನೀವು ಹುಡುಕಬೇಕೆಲ್ಲ. ನಿಮ್ಮ ಆಹಾರ ನಿಮ್ಗೆ ಉಳಿಬೇಕು ಅಂದ್ರೆ, ಆಸ್ಪತ್ರೆ ಹೆಂಗ್ ಉಳಿಕಂತಿರೋ ಹಂಗ ಆರೋಗ್ಯ ಉಳಿಬೇಕು ಅಂದ್ರೆ ಇವನ್ನೆಲ್ಲ ಮೂಲದಾಗ ಉಳಿಕಬೇಕು. ರೋಗ ಬಂದು ರೋಗ ತಡೆಯೋದ್ಕಿಂತ ರೋಗ ಬರ್ದಂಗ್ ತಡಿಬೇಕು ಅಂದ್ರೆ ಇವನ್ನೆಲ್ಲ ಪ್ರೈಮರಿಯಾಗಿ ನೀವು ಮಾಡ್ಕೋಬೇಕು. ಇನ್ನು ಉಪ್ಪಿನ ಮಾಫಿಯಾನೂ ಹೇಳ್ತೀವಿ ನೋಡಿ. ಉಪ್ಪು ಯಾಕೆ ಇದಾಯ್ತು ಅಂದ್ರೆ, ಮೊದ್ಲು ನ್ಯಾಚುರಲ್ ಉಪ್ಪು ಚೆನ್ನಾಗೇ ಇತ್ತು. ಈಗೆಲ್ಲ ನೀವೇನ್ ಕೆಮಿಕಲ್ನೆಲ್ಲ ಬಿಡ್ತಾ ಇದ್ದೀರಾ, ಅದು ಏನಾಗೈತೆ ಅಂದ್ರೆ ಉಪ್ಪಿನ ಋಣದಾಗ ವಾಪಸ್ ಬರ್ತಾಯ್ತು ಈಗ. ಹೌದು. ಈಗ ನದಿಗೂ ಕಾಲ್ಯಕ್ಕೆ ಹೋಗುತ್ತೆ, ಕಾಲ್ಯದಿಂದ ಹಳ್ಳಕ್ಕೆ ಹೋಗುತ್ತೆ, ಹಳ್ಳದಿಂದ ನದಿಗೆ ಹೋಗುತ್ತೆ, ನದಿಯಿಂದ ಸಮುದ್ರಕ್ಕೆ ಹೋಗುತ್ತೆ. ಹೌದು. ಸಮುದ್ರದಿಂದ ಎಲ್ಲಿ ಬಂತು, ಉಪ್ಪಾಗಿ ಮನೆ ಬಾಕ್ಲಿಗೆ ಬಂತದ್ದು. ನೋಡಿ, ಮಾಡಿದ ಪಾಪ ಬೆನ್ನಿಂದೆ ಇರ್ತೈತಿ ಅನ್ನಕ್ಕೆ ಇದೇ ಕಾರಣ. ಅದಕ್ಕೆ ಉಪ್ಪು ತಿನ್ನಕ್ಕೆ ಯೋಗ್ಯ ಅಲ್ಲ. ಅದಕ್ಕೆ ಈಗ ರಾಕ್ ಸಾಲ್ಟು, ಸೈಂದ್ರಿ ಲವಣ ಅಂತ ಈಗ ನ್ಯಾಚುರಲ್ ಇವೆಲ್ಲ ಬಂದಿದ್ದಾವೆ. ಹೌದು ನೋಡಿ, ಎಲ್ಲ ಅನ್ಯಾಚುರಲ್ ಸಮುದ್ರದಿಂದ ಬರೋದಿದೆ. ರೀಫೈಂಡ್ ಅನ್ನೋ ಒಂದು ಮಾರಣ ಮಾಯಾ ಜಿಂಕೆ. ಅದು ನಿಮಗೆ ಕಣ್ಣಿಗೆ ಕಾಣಕಷ್ಟೇ ಶುದ್ಧವಾಗಿರುತ್ತೆ,
ಹೌದು, ಒಳಗಡೆಗೆ ಅಶುದ್ಧನೇ ಇರ್ತೈತೆ ಹೌದು. ಅದೆಲ್ಲ. ಸೊ ಇದು ಕಲ್ಲುಪ್ಪು, ಪುಡಿ ಉಪ್ಪು ಅದೇ ತರ ಇದೆಯಾ ಸರ್? ನೀರಿಂದು ನೋಡ್ರಿ ದಂಧೆ. ಈಗ ಬೋರ್ ನೀರಿಗೂ ಇದು ಹಿಂಗಿರುತ್ತೆ. ಬೋರ್ ನೀರು ಉಪ್ಪು ಅಂತ ಅದಕ್ಕೆ ಸಿಹಿ ನೀರ್ ಕಂಡು ಇಟ್ಕೊಂಡು ಈ ಬ್ರ್ಯಾಂಡ್ ವಿಚಾರ ಬಿಟ್ಬಿಡ್ರಿ. ನಾವ್ ಯಾರನ್ನೂ ಏನ್ ಬ್ರ್ಯಾಂಡ್ ಏನ್ ಅಲ್ಗಳಿತಿಲ್ಲ, ಇರೋ ವಿಚಾರ ಹೇಳ್ತೀವಿ. ಈಗ ಅದಕ್ ಬದಲಾಗಿ ನೀವ್ ಏನ್ ಮಾಡ್ಕೋಬೇಕು, ನ್ಯಾಚುರಲ್ ಅಂದ್ರೆ ಮಳೆ ನೀರ್ನ ನೀವು ಇದ್ ಮಾಡ್ಕೋಬೇಕು. ಅದನ್ನ ನೋಡಿ ಎಷ್ಟು ಪರಿಶುದ್ಧವಾಗಿದೆ ಅಂತ. ಇದು ವರ್ಷಗಟ್ಲೆ ಇದ್ರೂ ಏನಾಗಲ್ಲ ಇದು. ಹೌದು, ನೀವು ಗಾಳಿ ಬೆಳಕು ಹೋಗ್ದಂಗ್ ನೋಡ್ಕೊಂಡ್ರೆ ಇದಕ್ಕೆ ಅಷ್ಟೇ ಇದಿರೋದು, ಗುಣ ಇರೋದಿಲ್ಲ. ಸೂಪರ್ ಆಗಿದೆ ಸರ್ ನೀರಂತೂ. ಕೀಲ್ ನೋವುಗಳು ಬರಲ್ಲ ನಿಮ್ಗೆ, ಏನೇ ಇದರಿಂದ ಸಮಸ್ಯೆ ಬರಲ್ಲ ನಿಮ್ಗೊಂಥರ. ಈ ಕೀಲ್ಗಳೆಲ್ಲ ನೋವುಗಳು ಬರಲ್ಲ ಇದನ್ನ ಕುಡಿಯೋದ್ರಿಂದ. ಫ್ಲೋರೈಡ್ ನೀರ್ ಕುಡ್ದಾಗ ಏನಾಗುತ್ತೆ, ನೀರ್ ಆವಿ ಆಗುತ್ತೆ, ಮೂವ್ ಆಗುತ್ತೆ. ಉಪ್ಪು ಮೂವ್ ಆಗಲ್ಲ, ದೇಹದಲ್ಲೇ ಉಳಿಯುತ್ತೆ. ಅದೇನ್ ಮಾಡುತ್ತೆ, ಇಲ್ಲೆಲ್ಲ ಸೇರ್ಕೊಂಡು ನಿಮ್ಗೆ ಅದಕ್ಕೆ ಕೀಲ್ಗಳ್ನ ಸವಿತಾ ಬರೋದಿಲ್ಲ. ಇನ್ನ ತುಪ್ಪದ್ದೊಂದು ವಿಚಾರ ಹೇಳ್ತಿದ್ದೆ ನೋಡ್ರಿ. ಇದು ಮಜ್ಜಿಗೆಯಲ್ಲೇ ಪ್ರೋಸೆಸ್ ಮಾಡಿ ಮಜ್ಜಿಗೆ ಹಾಕಿ ಕಾಯಿಸಿರೋ ಅಂತ ತುಪ್ಪ. ಇದು ಏನು ಹಾಕ್ತಾರೆ, ಕಾಯಿಸಿರೋ ತುಪ್ಪ. ಏನ್ ಹಾಕಿ ಸರ್ ಕಾಯಿಸಿರೋದು? ಮಜ್ಜಿಗೆ ಹಾಕಿ ಇದ್ ಮಾಡಿದೀವಿ. ಯಾಕಂದ್ರೆ ಮೊದ್ಲು ನೀವು ಬೆಣ್ಣೆನ, ಈಗ ಮುಂದಿನ ವಿಡಿಯೋದಾಗ ಇದನ್ನೆಲ್ಲ ಡೀಟೇಲ್ ಆಗಿ ನಿಮ್ಗೆಲ್ಲ ಹೇಳ್ಕೊಡ್ತೀವಿ ನೋಡ್ರಿ. ಇದು ಮಜ್ಜಿಗೆ ಹಾಕಿ ಕಾಯಿಸಿರೋಂತ ತುಪ್ಪ. ಇದು ನಮ್ ಲೋಕಲ್ ಆಗಿ ಹೆಂಗ್ ಕಾಯಿಸ್ತಾರೋ ಹಂಗಿರೋ ತುಪ್ಪ. ಇಲ್ಲ ಎರಡು ಗುಣಮಟ್ಟ ಏನಿಲ್ಲ, ಆದ್ರೆ ಇದು ಔಷಧಿಯ ಗುಣಮಟ್ಟ ಜಾಸ್ತಿ. ಎರಡು ನಾಟಿ ಹಸುವಿಂದ, ಎಲ್ಲ ನಾಟಿ ಹಸಿಂದೆ. ನೀವು ಹಾಲ್ ಸಿಗಲ್ಲ ಅಂತ ಹೇಳ್ತೀರಲ್ಲ, ಹಾಲು ನಮ್ಗೆ ಗೋಮೂಲ ನಿಮ್ಗೆ ಒರಿಜಿನಲ್ ಆಗಿ ಸಿಗದೆ ತುಪ್ಪದಿಂದ. ಯಾಕಂದ್ರೆ ಸ್ಟೋರ್ ಮಾಡ್ಬೋದು, ದೂರದಿಂದ ತರಿಸ್ಬೋದು. ಎಲ್ಲರಿಗೂ ನಾಟಿ ಹಸಿನಲ್ಲಿ ಸಿಗಲ್ಲ ಅಂತ ಇದು ಯಾವ್ದಾನ ಒಂದ್ ಮೂಲದಲ್ಲಿ ನೀವು ಗೋವನ್ನ ಬಳಸ್ಬೇಕು. ಅದ್ರಲ್ಲಿ ಏಕೈಕ ಇರೋದು ಅಂದ್ರೆ ತುಪ್ಪ ಒಂದೇ ಇರೋದು. ನೀನ್ ಯಾವುದು ನಿನ್ನ ನ್ಯಾಚುರಲ್ ಆಗಿ ಬಳಸುವಂತ ವಿಧಾನ ಇಲ್ಲ ನಿಮ್ಗೆ. ಗೋವಿಂದ ದೂರ ಇದ್ದೀರಾ ಅಂದ್ರೆ ಇದು ಒಂದ್ ಚಮಚ ದಿನ ನೀವು ಬಳಸಿ. ನಿಮ್ ಕಾಲು ಉಗ್ರಿಂದ ಹಿಡಿದು ನೆತ್ತಿ ಕೂದ್ಲು ನೋಡ್ಗೂ ಬೇಕಾಗುವಂತ ಪೋಷಕಾಂಶ ಇದು. ಅದಕ್ಕೆ ಗೋವನ್ನ ಪೂಜೆ ಮಾಡಿರೋದು, ಬೇರೆ ಯಾವ ಪ್ರಾಣಿಗಳ್ನು ಪೂಜ್ಯನೀಯವಾಗಿ ಇಟ್ಟಿಲ್ಲ. ಅದ್ರ ಗುಣಕ್ಕೋಸ್ಕರನ ಅಂತ. ಹೌದು, ನೋಡಿದ್ರಲ್ಲ ರೈತ ಮಿತ್ರ, ನಮ್ಮ ವೆಂಕಟೇಶ್ ಸರ್ ಅವರು ಹೇಳಿದ್ದು ಪ್ರತಿ ಒಂದು ಮಾತು ಅಕ್ಷರ ಸಹ ಸತ್ಯ. ನಾವು ದಿನನಿತ್ಯ ಸೇವನೆ ಮಾಡ್ತಾ ಇರೋದು ಪೂರ್ತಿ ಕೆಮಿಕಲ್ ಬೆಳೆದಿದ್ದಂತ. ಸೊ ಇದೇ ತರ ಅವ್ರು ಹೇಳ್ದಂಗೆ ಓಕೆ, ಮನೆಯಲ್ಲೇ ಪ್ರತಿಯೊಬ್ರು ಮಾಡ್ಕೊಂಡು ಓಕೆ, ನಿಮ್ಮ ಆರೋಗ್ಯ ನಿಮ್ ಕೈಯಲ್ಲೇ ಇದೆ. ಸೊ ನೀವೇ ಕಾಪಾಡ್ಕೊಬೇಕು, ಬೇರೆಯವ್ರು ಯಾರು ಬಂದು ಕಾಪಾಡಕ್ ಆಗಲ್ಲ. ಸೊ ಆದಷ್ಟು ಗೋಯಿನ ಪದಾರ್ಥಗಳನ್ನ ಖರೀದಿ ಮಾಡಿ, ಆದಷ್ಟು ತೆಂಗಿನೆಣ್ಣೆಯನ್ನ ಬಳಸಿ ಅಂತ ಹೇಳ್ತಾ ಈ ಎರಡು ಮಾತುಗಳು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀವಿ. ಇನ್ನು ಹೆಚ್ಚಿನ ಮುಂದಿನ ವಿಡಿಯೋದಲ್ಲಿ ಯಾವ ತರ ಅವ್ರು ತುಪ್ಪ ಮಾಡೋದು ಪ್ರತಿಯೊಂದು ತೋರಿಸ್ತೀನಿ ಇನ್ ಡೀಟೇಲ್ ಆಗಿ. ದಯವಿಟ್ಟು ಪೂರ್ತಿ ಈ ಸೀರೀಸ್ ನ ನೋಡಿ ಎಲ್ಲರೂ. ಧನ್ಯವಾದಗಳು, ಶುಭ ದಿನ.